ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈ ಒಂದು ಲೆಮನ್ ಪಂಚ್ ಅಂತ ಇರುವಂಥ ಈ ಜ್ಯೂಸ್ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಇದು ತುಂಬಾ ಸಿಂಪಲ್ ಆದಂಥ ರೆಸಿಪಿ, ಆದರೆ ತುಂಬಾ ಟೇಸ್ಟ್ ಕೂಡ ಆಗಿರ್ತದೆ. ಬನ್ನಿ ಇವಾಗ ಆ ರೆಸಿಪಿಯನ್ನು ನಾವು ಸ್ಟಾರ್ಟ್ ಮಾಡುವ. ನೋಡಿ, ಇವಾಗ ಒಂದು ಹಸಿಮೆಣಸನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ನಾವು ಸಣ್ಣದಾಗಿ ಕತ್ತರಿಸಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ನಾವು ಈ ಹಸಿಮೆಣಸಿನಕಾಯಿಯನ್ನು ಹೆಚ್ಚಿಕೊಳ್ಬೇಕು. ನೋಡಿ, ನಾನೀಗ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಈ ಹಸಿಮೆಣಸನ್ನು ಈ ಲೋಟದೊಳಗಡೆ ಹಾಕಿಕೊಳ್ತಿದ್ದೇನೆ. ಇನ್ನು ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿಕೊಳ್ತಿದ್ದೇನೆ. ಒಂದು 3 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿಕೊಳ್ತೀವಿ. ನೋಡಿ, ಇಲ್ಲಿ ಒಂದು ಲಿಂಬೆಹಣ್ಣು ತಗೊಂಡಿದ್ದೇನೆ. ನಾವು ಚೆನ್ನಾಗಿ ಈ ರೀತಿಯಾಗಿ ಸ್ಕ್ವೀಸ್ ಮಾಡಿಕೊಂಡ್ರೆ ಚೆನ್ನಾಗಿ ರಸ ಬಿಟ್ಟು. ಇವಾಗ ಅರ್ಧ ಲಿಂಬೆ ಹೋಲನ್ನು ನಾನು ಇದಕ್ಕೆ ಈ ಲೋಟಕ್ಕೆ ಹಿಂಡಿಕೊಳ್ತಿದ್ದೇನೆ. ಇನ್ನು ಇದಕ್ಕೆ ಕೋಲ್ಡ್ ವಾಟರನ್ನು ಆ್ಯಡ್ ಮಾಡಬೇಕು. ನೋಡಿ, ಈ ಗಾಜಿನ ಲೋಟಕ್ಕೆ ನೋಡಿ ಒಂದು ಅಡ್ಜಸ್ಟ್ ಆಗುವಂಥ ಒಂದು ಸ್ಟೀಲ್ ಲೋಟ ಅಂತ ತಗೊಂಡಿದ್ದೇನೆ. ನೋಡಿ, ಅದನ್ನು ಈ ರೀತಿಯಾಗಿ ಮುಚ್ಚಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಳ್ಬೇಕು. ನಂತರ ನಾವು ಇದನ್ನು ನೋಡಿ ಈ ರೀತಿಯಾಗಿ ಅಲ್ಲಾಡಿಸಿಕೊಳ್ಬೇಕು. ನೋಡಿ, ನಮ್ಮ ಲೆಮನ್ ಪಂಚ್ ತಯಾರಾಗಿದೆ. ನೋಡಿ, ನಮ್ಮ ಲೆಮನ್ ಪಂಚ್ ತಯಾರಾಗಿದೆ. ಇವಾಗ ಟೇಸ್ಟ್ ನೋಡುವ. ಸೂಪರ್ ಟೇಸ್ಟ್. ಹುಳಿ, ಖಾರ, ಸಿಹಿ ಮಿಶ್ರಣವಾಗಿ ಇದು ನಮಗೆ ಕುಡಿಲಿಕ್ಕೆ ತುಂಬಾ ಟೇಸ್ಟ್ ಇದೆ. ಸೂಪರ್. ನೋಡಿ, ಇದು ತುಂಬಾ ಸಿಂಪಲ್ ಆಗಿರುವಂಥ ಒಂದು ತಂಪು ಪಾನೀಯ. ಬೇಕಿದ್ದರೆ ಇದಕ್ಕೆ ನೀವು ಐಸ್ ಕ್ಯೂಬ್ ಕೂಡ ಹಾಕಿಕೊಳ್ಬೋದು. ಇದು ಈ ಬೇಸಿಗೆ ಕಾಲದಲ್ಲಿ ನಮ್ಮ ಶರೀರವನ್ನು ತಂಪುಗೊಳಿಸಲಿಕ್ಕೆ ಒಂದು ಉತ್ತಮ ಪಾನೀಯ. ನೋಡಿ, ಇದಕ್ಕೆ ನಾವು ಲಿಂಬೆಯನ್ನು ಸೇರಿಸಿದ್ದೇವೆ. ಲಿಂಬೆಯಲ್ಲಿ ವಿಟಮಿನ್ ಸಿ ಇದೆ. ಇದು ನಮಗೆ ಶರೀರಕ್ಕೆ ಬೇಕಾದಂಥ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ. ಅದೇ ರೀತಿ ಈ ವಿಟಮಿನ್ ಸಿ ನಮ್ಮ ಚರ್ಮದ ಹೊಳಪಿಗೆ ಕೂಡ ಉತ್ತಮ. ಅದೇ ರೀತಿ ಲಿಂಬೆಯಲ್ಲಿರುವಂಥ ಈ ಆಕ್ಸಿಡೆಂಟ್ ಗುಣಗಳೆಲ್ಲ ಈ ನಮ್ಮ ಶರೀರದಲ್ಲಿರುವ ಈ ಟಾಕ್ಸಿನ್ಸನ್ನೆಲ್ಲ ಹೊರ ಹಾಕಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ. ಅದೇ ರೀತಿ ಈ ಲಿಂಬೆ ಜ್ಯೂಸು ನಮಗೆ ಜೀರ್ಣಕ್ರಿಯೆಗೆ ಕೂಡ ತುಂಬ ಒಳ್ಳೆಯದು. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.